ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 1 ವಾಕ್ಯ 20 ತಿಳಿಸುವುದೇನೆಂದರೆ, ದಾವೀದನ ಮಗನಾದ ಯೋಸೇಫನೇ, ನಿನ್ನ ಹೆಂಡತಿಯಾದ ಮರಿಯಾಳನ್ನು ನಿನ್ನ ಮನೆಗೆ ಸೇರಿಕೊಳ್ಳಲು ಹಿಂಜರಿಯಬೇಡ. ಚಿಂತನೆ: ಭಯ ಮತ್ತು ಅನಿಶ್ಚಿತತೆಯ ಕ್ಷಣದಲ್ಲಿ ಯೋಸೇಫನಿಗೆ ದೇವರು ನೀಡಿದ ಸೌಮ್ಯವಾದ ಭರವಸೆಯನ್ನು ಈ ಮಾತುಗಳು ಬಹಿರಂಗಪಡಿಸುತ್ತವೆ. ಗೊಂದಲ ಮತ್ತು ತೊಂದರೆಗೀಡಾದಾಗ ಯೋಸೇಫನು ದೇವರ ಧ್ವನಿಯನ್ನು ಕೇಳುತ್ತಾನೆ ಮತ್ತು ಭಯಕ್ಕಿಂತ ನಂಬಿಕೆಯನ್ನು ಆರಿಸಿಕೊಳ್ಳುತ್ತಾನೆ. ಅವನ ವಿಧೇಯತೆಯ ದೇವರ ರಕ್ಷಣಾ ಯೋಜನೆಯು ಜಗತ್ತನ್ನು ಪ್ರವೇಶಿಸುವ ದ್ವಾರವಾಗುತ್ತದೆ. ಪ್ರಾರ್ಥನೆ: ದೇವರೇ, ಭಯವು ನಮ್ಮ ಹೃದಯಗಳನ್ನು ಆವರಿಸಿದಾಗ ಮತ್ತು ಅನುಮಾನಗಳು ನಮ್ಮ ಮನಸ್ಸು ತೊಂದರೆಗೊಳಿಸಿದಾಗ ನೀವು ಯೋಸೇಫನೊಂದಿಗೆ ಮಾತನಾಡಿದಂತೆ ನಮ್ಮೊಂದಿಗೆ ಮಾತನಾಡಿ. ನಿಮ್ಮ ಯೋಜನೆಗಳನ್ನು ನಂಬಲು ನಮಗೆ ಧೈರ್ಯವನ್ನು ನೀಡಿ. ನಿಮ್ಮ ಇಚ್ಛೆಯನ್ನು ಪಾಲಿಸಲು ನಮ್ರತೆ ಮತ್ತು ನಮ್ಮ ಜೀವನದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಸ್ವಾಗತಿಸಲು ಅನುಗ್ರಹಿಸಿರಿ. ಸಂತ ಯೋಸೇಫನಂತೆ ನಾವು ಭಯಕ್ಕಿಂತ ನಂಬಿಕೆಯನ್ನು ಆರಿಸಿಕೊಳ್ಳೋಣ. ಆಮೆನ್.